ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಗುಲಗಂಜಿ ಗಿಡದ ಪ್ರಯೋಜನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಗುಲಗಂಜಿಯಲ್ಲಿ ಕೆಂಪು ಗುಲಗಂಜಿ, ಬಿಳಿ ಗುಲಗಂಜಿ, ನೀಲಿ ಗುಲಗಂಜಿ ಹೀಗೆ ಪ್ರಕಾರಗಳಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಬಿಳಿ ಗುಲಗಂಜಿ ಮತ್ತು ಕೆಂಪು ಗುಲಗಂಜಿ ಇದು ಹೆಚ್ಚಾಗಿ ಔಷಧಿಗಳಲ್ಲಿ ಉಪಯೋಗ ಆಗ್ತದೆ. ಈ ಗುಲಗಂಜಿಯನ್ನ ನಾವು ಬೇರು ಮತ್ತು ಎಲೆಗಳನ್ನ ಬಹಳ ಬಳಸ್ಬೋದು ನಿಶ್ಚಿಂತೆಯಿಂದ. ಆದರೆ ಬೀಜಗಳನ್ನ ಬಳಸೋದು ಬಹಳ ಅಪಾಯಕಾರಿ. ಇದನ್ನ ಶುದ್ಧೀಕರಣ ಮಾಡಬೇಕಾಗುತ್ತೆ. ಸರಿಯಾಗಿ ಶುದ್ಧೀಕರಣ ಮಾಡದೆ ಈ ಬೀಜಗಳನ್ನು ಬಳಸಿದ್ರೆ ಸಾವು ಸಂಭವಿಸ್ತಕ್ಕಂಥ ಚಾನ್ಸಸ್ ಇದೆ. ಈ ಬೀಜದಲ್ಲಿ ವಿಷಕಾರಿಯಾಗಿರ್ತಕ್ಕಂಥ ಹಾವಿನ ವಿಷ ಇರ್ತದಲ್ಲ, ಅಂಥದೇ ವಿಷಕಾರಿಯಾಗಿರ್ತಕ್ಕಂಥ ಅಂಶ ಇದರ ಬೀಜದಲ್ಲಿದೆ. ಅದಕ್ಕಾಗಿ ಇದರ ಬೀಜವನ್ನ ನುರಿತ ಅನುಭವಿ ಆಯುರ್ವೇದ ವೈದ್ಯರ ಹತ್ತಿರ ಶುದ್ಧೀಕರಣ ಮಾಡತಕ್ಕಂಥ ವಿಧಿವಿಧಾನ. ಇದನ್ನ ಹಾಲಲ್ಲಿ ಶುದ್ಧೀಕರಣ ಮಾಡಲಾಗ್ತದೆ. ಅದರ ಪದ್ಧತಿಯನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಕಲಿತು ಅದರ ಪ್ರಯೋಗವನ್ನು ಮಾಡಬೇಕಾಗ್ತದೆ. ಉಳಿದಂತೆ ಇದರ ಪ್ರಯೋಗ ಬೇರು ಮತ್ತು ಎಲೆಯ ಪ್ರಯೋಗವನ್ನು ನಿಶ್ಚಿಂತೆಯಿಂದ ಮಾಡಬಹುದು. ಅದರಲ್ಲಿ ಏನು ಅಪಾಯ ಇರೋದಿಲ್ಲ. ಇದರ ಬೇರನ್ನ ಹುಟ್ಟಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಆ ಒಂದು ಪುಡಿಯನ್ನ ಬೆಳಗ್ಗೆ 1 ಚಮಚ, ರಾತ್ರಿ 1 ಚಮಚ ಹಾಲಿನಲ್ಲಿ ಸೇವನೆ ಮಾಡೋದ್ರಿಂದ ಗಂಡು ಮಕ್ಕಳಲ್ಲಿ ಈ ನಪುಂಸಕತ್ವದ ಸಮಸ್ಯೆ, ಸ್ಪರ್ಮ್ ಕೌಂಟು, ಮೊಟಿಲಿಟಿ ಸಮಸ್ಯೆ, ಇಂಥ ಸಮಸ್ಯೆಗಳಿಗೆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ತಾ ಈ ಮನೆಮದ್ದನ್ನು ಮಾಡ್ಕೊಂಡ್ರೆ ಬಹಳ ಬೇಗ ಆ ಸಮಸ್ಯೆ ಗುಣ ಆಗ್ತದೆ. ಮೊಟಿಲಿಟಿ, ಕೌಂಟು ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥವ್ರು ಇದು ಬಹಳ ಒಳ್ಳೆಯ ಮನೆಮದ್ದು ಅವ್ರಿಗೆ. ಮತ್ತೆ ಹೆಣ್ಮಕ್ಳಲ್ಲೂ ಕೂಡ AMH ಲೆವೆಲ್, FSH ಲೆವೆಲ್ನಲ್ಲಿ ವ್ಯತ್ಯಾಸ ಆಗಿರುತ್ತೆ. AMH ಇನ್ಕ್ರೀಸ್ ಆಗ್ತಾನೆ ಇರೋದಿಲ್ಲ. ಕೌಂಟ್ಸ್, ಎಗ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ. ಅವುಗಳು ಉತ್ಪತ್ತಿ ಆದರೂ ಕೂಡ ಅದರಲ್ಲಿ ಶಕ್ತಿ ಇರೋದಿಲ್ಲ, ಮೆಚ್ಯೂರ್ ಆಗ್ತಾ ಇರೋದಿಲ್ಲ ಎಗ್ಸ್ಗಳು. ಅಂದ್ರೆ ಆ ಒಂದು ಪ್ರೌಢಾವಸ್ಥೆ, ಅದರಲ್ಲಿ ಶಕ್ತಿಯ ಒಂದು ಸಾಮರ್ಥ್ಯ ಬರ್ತಾ ಇರೋದಿಲ್ಲ ಎಗ್ಸ್ಗಳಲ್ಲಿ, ಅಂಡಾಣುಗಳು ಅಂತ ಹೇಳ್ತಾರೆ ಹೆಣ್ಮಕ್ಳಲ್ಲಿ. ಅಂತಹ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ಆಯುರ್ವೇದ ಔಷಧಿಗಳ ಜೊತೆಗೆ ಈ ಒಂದು ಚೂರ್ಣವನ್ನು ಬೆಳಗ್ಗೆ ಸಂಜೆ 1/2 ಚಮಚ ಹಾಲಿನಲ್ಲಿ ಸೇವನೆ ಮಾಡಿದ್ರೆ ಬೇಗ ಆ ಸಮಸ್ಯೆಯಿಂದ ತಾವು ಪರಿಹಾರ ಕಂಡುಕೊಳ್ಬಹುದು. ಜೊತೆಗೆ ಸುಸ್ತು, ನಿಶಕ್ತಿ, ಕೈಕಾಲು ಜೋಮು, ನರದೌರ್ಬಲ್ಯತೆ, ಮತ್ತೆ ಬಾಡಿ ಎಲ್ಲ ಶೇಕ್ ಆಗ್ತಾ ಇರ್ತದೆ, ಆ ಒಂದು ಪಾರ್ಕಿನ್ಸನ್ನಿನ ಮುನ್ಲಕ್ಷಣಗಳು, ಅವು ಮುನ್ಸೂಚನೆಗಳು, ಅಂತಹ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು, ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು, ಮಾಂಸಖಂಡಗಳ ವೀಕ್ನೆಸ್ಸು, ಇಂಥವರು ಇದರ ಒಂದು ಚೂರ್ಣವನ್ನ ನೀವು 1/2 ಚಮಚದ 1 ಚಮಚದವರೆಗೂ ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡೋದ್ರಿಂದ ನಿಮಗೆ ಅಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಇದು ಇಮ್ಯುನಿಟಿಯನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ರೆ ಸುಮಾರು ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಬರದಂತೆ ನಾವು ತಡಿಬಹುದು. ಸೋರಿಯಾಸಿಸ್ಸು, ಗ್ಯಾಂಗ್ರೀನು, ಆಮೇಲೆ ಮಸ್ಕ್ಯುಲೋ ಡಿಸ್ಟ್ರೋಫಿ, ಪಾರ್ಕಿನ್ಸನ್ನು, ಆಮೇಲೆ ಬ್ರಾಂಕೈಟಿಸ್ಸು, ಡಯಾಬಿಟಿಸ್, ಇಂಥವೆಲ್ಲದಕ್ಕೂ ಇವಕ್ಕೆ ಆಟೋ ಇಮ್ಯೂನ್ ಡಿಸೀಸ್ಗಳು ಅಂತ ಕರೀತಾರೆ. ಇವುಗಳನ್ನ ಬರದಂತೆ ತಡಿಲಿಕ್ಕೆ ನಮ್ಮ ಇಮ್ಯುನಿಟಿ ಪವರ್ ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಇಮ್ಯುನಿಟಿ ಪವರ್ ಕ್ರಿಯಾಶೀಲವಾಗಿದ್ರೆ ಶರೀರಕ್ಕೆ ಬರ್ತಕ್ಕಂಥ ಈ ಪದೇ ವೈರಾಣುಗಳ ಹಾವಳಿಯಿಂದ ಬರ್ತಕ್ಕಂಥ ಕೆಮ್ಮು, ಕಫ, ನೆಗಡಿಯ ಸಮಸ್ಯೆಗಳನ್ನು ಕೂಡ ನಾವು ಬರದಂತೆ ತಡಿಬಹುದು. ಮತ್ತು ಬಂದಾಗ ಅದು ದೀರ್ಘಕಾಲದವರೆಗೂ ಕೂಡ ನಮ್ಮನ್ನ ಬಾಧಿಸ್ತಾ ಇರ್ತದೆ. ಅಂತಹ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಇಮ್ಯುನಿಟಿ ಅಂತಕ್ಕಂಥದ್ದು ನಮ್ಮ ನಿಜವಾದ ವೈದ್ಯ ಅಂತ ಹೇಳ್ಬೋದು. ಅಂತ ಇಮ್ಯುನಿಟಿಯನ್ನ ನಾವು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಇದರ ಚೂರ್ಣ, ಬೇರಿನ ಚೂರ್ಣ ಅತ್ಯಂತ ಉಪಯೋಗಕಾರಿ ಅಂತಾನೆ ಹೇಳ್ಬೋದು. ಸಮಸ್ಯೆ ಬಂದ ಮೇಲೆಲ್ಲ ಸಮಸ್ಯೆ ಬರದಂತೆ ಮುನ್ನೆಚ್ಚರಿಕೆಯಾಗಿ ಇದನ್ನ ಪ್ರಯೋಗ ಮಾಡೋದು. ಇಮ್ಯುನಿಟಿ ಎಲ್ಲರದು ಸ್ವಲ್ಪ ಹೆಚ್ಚು ಕಡಿಮೆ ವೀಕ್ ಇದ್ದೇ ಇರ್ತದೆ. ಅಂಥವ್ರು ಇದನ್ನ ಪ್ರಯೋಗ ಮಾಡ್ತಾ ಹೋದ್ರೆ ಇದರ ಪ್ರಯೋಜನ ಪಡ್ಕೊಳ್ಬಹುದು. ಈಗಾಗಲೇ ಅಂತ ಸಮಸ್ಯೆಗಳು, ಎದೆಯಲ್ಲಿ ಕಫ ಕಟ್ಟೋದು, ಕೋಲ್ಡ್ ಅಲರ್ಜಿ, ತುಂಬಾ ಜ್ವರದ ವಿಕಾರಗಳು ಹೆಚ್ಚಾಗ್ತಾ ಇದ್ರೆ ಅದಕ್ಕೆ ಆಯುರ್ವೇದ ಔಷಧಿಗಳನ್ನ ತಜ್ಞ ವೈದ್ಯರ ಹತ್ರ ತಾವು ಪರೀಕ್ಷೆ ಮಾಡಿಸ್ಕೊಂಡು ಸರಿಯಾದ ಕ್ರಮದಲ್ಲಿ ತೆಗೆದುಕೊಂಡು ಪತ್ತೆ ಮಾಡಬೇಕಾಗ್ತದೆ. ಹಾಗೇನೆ ಇದರ ಎಲೆ ಬಹಳ ಅಪರೂಪವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇದರ ಎಲೆಯನ್ನ ಒಂದು 6 ರಿಂದ 8 ಎಲೆಗಳನ್ನ ತಿನ್ನಬಹುದು ಒಂದ್ಸಲಿಗೆ. ಅದನ್ನ ತಿಂದ್ರೆ ಇನ್ಸ್ಟಂಟ್ ಧ್ವನಿ ಮಧುರ ಆಗ್ತದೆ.
ಕೋಗಿಲೆಯ ಕಂಠಾಗ್ತದೆ. ಅದ್ಭುತವಾಗಿ ಸಂಗೀತಗಾರರಿಗೆ ವರದಾನ ಅಂತಲೇ ಹೇಳ್ಬೋದು. ಇದ್ರ ಎಲೆಗಳನ್ನು ತಿಂದ್ರೆ ಮಧುರವಾದ ಧ್ವನಿ ಇನ್ಸ್ಟೆಂಟ್ ಆಗಿ ತಿಂದ ತಕ್ಷಣನೇ, ಮತ್ತೆ ಗಂಟ್ಲು ಕೆರೆತ, ಗಂಟ್ಲಲ್ಲಿ ಅಲರ್ಜಿಗಳು, ಮತ್ತೆ ಗಂಟ್ಲಲ್ಲಿ ಒಂಥರ ಕಫ ಕಟ್ಕೊಂಡಂಗೆ ಆಗೋದು, ಮತ್ತೆ ಧ್ವನಿಯಲ್ಲಿ ಒಂಥರ ಕರ್ಕಶ ಶಬ್ದ ಇರೋದು, ಆಮೇಲೆ ಬಿಕ್ಕಳಿಕೆ ಬರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳಿಗೆ ಇದ್ರ ಎಲೆಯನ್ನ ತಿನ್ನೋದು ಒಂದು 21 ದಿವಸ ನಿರಂತರವಾಗಿ ಬೆಳಗ್ಗೆ ಸಂಜೆ ತಿಂದ್ರೆ ಕಂಪ್ಲೀಟ್ ಆಗಿ ಅಂತ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು. ಧ್ವನಿಯ ಮಧುರತೆಯನ್ನು ಹೆಚ್ಚಿಸ್ತಕ್ಕಂಥ ಗುಲ್ಗಂಜಿಯ ಎಲೆ. ಮತ್ತೆ ಇದರ ಬೀಜದ ಪ್ರಯೋಗವನ್ನ ನಾವು ಎಕ್ಸ್ಟರ್ನಲ್ ಮಾಡ್ಲಿಕ್ಕಾಗಿ ತೊಂದರೆ ಇಲ್ಲ, ಎಕ್ಸ್ಟರ್ನಲ್ ಬಳಸ್ಬೋದು. ಇಂಟರ್ನಲ್ ತೆಗೆದುಕೊಳ್ಬೇಕಂದ್ರೆ ಶುದ್ಧೀಕರಣ ಮಾಡಬೇಕು. ಇದರ ಬೀಜವನ್ನ ಹುರಿದು ಪುಡಿ ಮಾಡಬೇಕು. ಆ ಪುಡಿಯನ್ನ ಏನ್ ಮಾಡ್ಬೇಕಂದ್ರೆ ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ತಲೆಯಲ್ಲಿ, ಈ ಅಲೋಪೇಶಿಯಾ ಆಗಿರುತ್ತೆ, ಹುಳ ತಿಂದಿರುತ್ತೆ ತಲೆಯಲ್ಲಿ, ಕೂದಲೆಲ್ಲ ರೌಂಡ್ 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 ಪ್ಯಾಚಸ್ ಆಗಿರುತ್ತೆ, ಅಂತ ಜಾಗಕ್ಕೆ ಹಚ್ಚಿ ರಾತ್ರಿ ಬೆಳಗ್ಗೆ ಎದ್ದು ತಲೆ ತೊಳೆಯೋದು. ಈ ತರ ನೀವು ಮಾಡಿದ್ರೆ 1 ತಿಂಗಳಲ್ಲಿ ನಿಮ್ಮ ಅಲ್ಲಿ ಹುಳ ತಿಂದಿರ್ತಕ್ಕಂಥ ಆ ಭಾಗದಲ್ಲಿ ಮತ್ತೆ ಕೂದಲು ಬರಕ್ ಶುರು ಆಗ್ತದೆ. ತಲೆ ತುಂಬಾ ಆ ತರ ಸಮಸ್ಯೆ ಇದ್ರೆ ತಲೆ ತುಂಬಾನು ಕೂಡ ಅದನ್ನ ಲೇಪನ ಮಾಡ್ಕೊಳ್ಬಹುದು. ಮತ್ತೆ ಅದರ ಒಂದು ಬೀಜಗಳನ್ನ ಚೆನ್ನಾಗಿ ಹುರಿದು ಅದನ್ನ ಪುಡಿ ಮಾಡಿ ಅದನ್ನ ಜೇನಿನೊಂದಿಗೆ ಬೆರೆಸಿ ಈ ಸೋರೆಸಿಸ್ ಆಗಿರೋ ಜಾಗಕ್ಕೆ ಹಚ್ಚೋದ್ರಿಂದ ಆ ಸೋರೆಸಿಸ್ ಸಮಸ್ಯೆನ ಕಡಿಮೆ ಪ್ರಮಾಣದಲ್ಲಿದ್ರೆ ನಾವು ಗುಣಪಡಿಸ್ಕೊಳ್ಬಹುದು. ಎಲ್ಲೋ ಒಂದು ಕಡೆಗೆ ಆಗಿರುತ್ತೆ, ಒಂದು 4-5 ಇಂಚು ಎಲ್ಲೋ ಒಂದು ಭಾಗದಲ್ಲಿ ಮಾತ್ರ ಆಗಿರುತ್ತೆ. ಮೈ ತುಂಬ ಆದ್ರೆ ಇದು ಅಷ್ಟೊಂದು ಉಪಯೋಗಕಾರಿ ಆಗೋದಿಲ್ಲ. ಎಲ್ಲೋ 1-2 ಭಾಗದಲ್ಲಿ ಆದ್ರೆ ಅದಕ್ಕೆ ಹಚ್ಚೋದ್ರಿಂದ ಆ ಸಮಸ್ಯೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅದರ ಜೊತೆಗೆ ಇದರ ಬೀಜವನ್ನ ಕುಟ್ಟಿ ಹುರಿದು ಕುಟ್ಟಿ ನುಣ್ಣಗೆ ಪುಡಿ ಮಾಡಿ ಆ ಪುಡಿಯನ್ನ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿ ಆಗ್ತಕ್ಕಂಥ ಡ್ಯಾಂಡ್ರಫಿನ ಸಮಸ್ಯೆಯಿಂದನೂ ಕೂಡ ತಾವು ಹೊರಗಡೆ ಬರಬಹುದು. ಆದ್ರೆ ಅದನ್ನ ಹಚ್ಚಿದಾಗ ಕೈ ಸ್ವಚ್ಛವಾಗಿ ತೊಳ್ಕೊಬೇಕಾಗ್ತದೆ. ಇಲ್ಲಾಂದ್ರೆ ಅದರಲ್ಲಿ ಅಂಶ ಇತ್ತಂದ್ರೆ ನಾವು ಮತ್ತೆ ಊಟ ಮಾಡೋ ಸಂದರ್ಭದಲ್ಲಿ ಅದು ಒಳಗಡೆ ಹೋಗ್ಬಾರ್ದು. ಇದನ್ನ ನಾವು ವಿಚಾರವನ್ನು ಸರಿಯಾಗಿ ತಿಳ್ಕೊಬೇಕು. ಆಮೇಲೆ ಇದರ ಒಂದು ಎಲೆಯನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ವೃದ್ಧಿ ಆಗುತ್ತೆ, ರಕ್ತ ಪ್ರಸಾದನವಾಗ್ತದೆ. ಅಂದ್ರೆ ರಕ್ತ ಸಂಚಾರದಲ್ಲಿ ಅಡೆತಡೆಗಳಾದ್ರೆ ಅದನ್ನು ಕೂಡ ಸರಿ ಮಾಡುತ್ತೆ. ರಕ್ತದ ಒಂದು ಕೊರತೆಯನ್ನು ಕೂಡ ಇದು ನಿವಾರಿಸ್ತಕ್ಕಂಥ ಶಕ್ತಿಯನ್ನು ಇದರ ಎಲೆ ಹೊಂದಿದೆ. ಇಷ್ಟೆಲ್ಲ ಲಾಭದಾಯಕವಾಗಿ ವಿಶೇಷ ಶಕ್ತಿಯನ್ನು ಹೊಂದಿರತಕ್ಕಂಥ ಗುಲ್ಗಂಜಿಯನ್ನ ತಾವು ಬಳಸೋದು, ವೈದ್ಯರ ಸಲಹೆಯನ್ನು ಪಡ್ಕೊಂಡು ಬಳಸ್ಬೋದು. ನಾರ್ಮಲ್ ಆಗಿ ಬೇರು ಮತ್ತು ಎಲೆನ ಸಾಮಾನ್ಯವಾಗಿ ಬಳಸ್ಬೋದು. ಆದ್ರೂ ಕೂಡ ಗರ್ಭಿಣಿ ಸ್ತ್ರೀಯರು, ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು, ಕಿಡ್ನಿ ಸಮಸ್ಯೆ ಮತ್ತೇನಾದ್ರೂ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಯನ್ನು ಹೊಂದಿರತಕ್ಕಂಥವ್ರು ಇದರ ಬಳಕೆ ಮಾಡೋ ಹಾಗಿಲ್ಲ. ಉಳಿದಂತೆ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಇದೆ. ಆಹಾರ, ಯೋಗ, ಧ್ಯಾನ ಇವುಗಳ ಮೂಲಕ ನಾವು ಆರೋಗ್ಯವಾಗಿ ಬದುಕೋದು ಹೇಗೆ, ನೆಮ್ಮದಿಯಿಂದ ಜೀವನ ನಡೆಸ್ತಕ್ಕಂಥ ರಹಸ್ಯಗಳನ್ನು ಅಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ತಾವೆಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸ್ಬೋದು. ಒಬ್ಬೊಬ್ಬರೇ ಬರೋದ್ರಿಂದ ಅದೊಂಥರ ಏನಾಗ್ತದೆ, ನೀವಷ್ಟೇ ತಿಳ್ಕೊಂಡಂಗಾಗ್ತದೆ. ಕುಟುಂಬ ಸಮೇತರಾಗಿ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.